ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಇವತ್ತಿನ ವಿಡಿಯೋದಲ್ಲಿ ಕಾಂಪೊನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಆ್ಯಂಡ್ ದಿ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಒಂದು ಕಂಪ್ಲೀಟ್ ಆದರೆ ನಿಮ್ಮದು ಕಂಪ್ಯೂಟರ್ ಅವೇರ್ನೆಸ್ ಟಾಪಿಕಲ್ಲಿ ಒಂದೇ ಚಾಪ್ಟರ್ ಏನಿದೆಯಲ್ಲ, ಇಂಟ್ರೊಡಕ್ಷನ್ ಕಂಪ್ಯೂಟರು, ಆ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಕಾಂಪೊನೆಂಟ್ಸ್ ಆಫ್ ದಿ ಕಂಪ್ಯೂಟರು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. ಕಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡೀನಿ. 5 ಕಂಪೋನೆಂಟ್ಸ್ ಆಫ್ ದಿ ಕಂಪ್ಯೂಟರ್ ಇರುತ್ತೆ. ಅದರಲ್ಲಿ ಇನ್ಪುಟ್, ಔಟ್ಪುಟ್, ಸಿ ಪಿ ಯು ಒಳಗಡೆ 3, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್, ಮೆಮ್ರಿ ಆ್ಯಂಡ್ ಕಂಟ್ರೋಲ್. ಇವು 5ಕ್ಕೆ ನಾವು ಫಂಕ್ಷನಲ್ ಯೂನಿಟ್ಸ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿಬೋದು. ಸಿಂಪಲ್ ಡೆಫಿನೇಷನ್ ಕೇಳಿದ್ರೆ, ಇನ್ಪುಟ್ ಈಸ್ ಅ ಯೂನಿಟ್ ವಿಚ್ ರಿಸೀವ್ಸ್ ಡಾಟಾ ಫ್ರಮ್ ದಿ ಯೂಸರ್ ಕಡೆಯಿಂದ ಡಾಟಾ ತಗೊಳ್ಳೋದು ಯಾವುದು? ಇನ್ಪುಟ್. ದೆನ್ ವಾಟ್ ಈಸ್ ಔಟ್ಪುಟ್? Output is a unit or a device which produces desired output information to the user. ಯೂಸರ್ಗೆ ಒಂದು ಕರೆಕ್ಟ್ ಆದ ಇನ್ಫಾರ್ಮೇಷನ್, ಯೂಸರ್ ಎಕ್ಸ್ಪೆಕ್ಟ್ ಮಾಡುವಂಥ ಇನ್ಫಾರ್ಮೇಷನ್ ಕೊಡುವಂಥ ರೆಸ್ಪಾನ್ಸಿಬಿಲಿಟಿನೇ ಔಟ್ಪುಟ್ ಡಿವೈಸ್ದು ಔಟ್ಪುಟ್ ಕಾಂಪೋನೆಂಟ್ ಅಂತ ಹೇಳ್ಬೋದು. ಇಲ್ಲಿ 3 ಯೂನಿಟ್ ಇದೆ: ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್, ಮೆಮ್ರಿ ಆ್ಯಂಡ್ ಕಂಟ್ರೋಲ್. ಈ 3 ಒಂದು ಡಿವೈಸಲ್ಲಿರುತ್ತೆ, ಸಿ ಪಿ ಯು ಅಂತ ಹೇಳ್ಬೋದು. ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆ್ಯಂಡ್ ಅದರಲ್ಲಿ ಫಸ್ಟ್ ಒನ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಅಂದರೆ ನಿಮ್ಗೆ ಗೊತ್ತು, ಇಟ್ ಈಸ್ ಅ ಬ್ರೈನ್ ಆಫ್ ದಿ ಕಂಪ್ಯೂಟರ್ ವಿಚ್ ಪರ್ಫಾರ್ಮ್ಸ್ ಆಲ್ ಆಪರೇಷನ್ಸ್ ಲೈಕ್ ಅರ್ಥಮೆಟಿಕ್, ಲಾಜಿಕಲ್, ಕಂಪ್ಯಾರಿಸನ್, ರಿಲೇಷನಲ್, ಲೈಕ್ ಹಲವಾರು ಆಪರೇಷನ್ಸ್ ಮಾಡುವಂಥ ರೆಸ್ಪಾನ್ಸಿಬಿಲಿಟೀಸ್ದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಇದೆ. ಆ್ಯಂಡ್ ಇದಕ್ಕೆ ನಾವು ಡಿಸಿಷನ್ ಮೇಕರ್ ಅಂತಲೂ ಕರಿಬೋದು. ಮೆಮ್ರಿ ಅಂದ್ರೇನು? ಮೆಮ್ರಿ ಇಸ್ ಅ ಸ್ಟೋರೇಜ್ ಡಿವೈಸ್ ವಿಚ್ ಸ್ಟೋರ್ಸ್ ದ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಬೋತ್. Sometimes it stores for temporary, sometimes it stores for permanent. ಅದು ಮೆಮ್ರಿ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. Control is considered to be heart of the computer. It is considered to be an administrative unit which controls all other components of the computer. ಎಲ್ಲ ಕಾಂಪೊನೆಂಟ್ನ ಕಂಟ್ರೋಲ್ ಮಾಡುತ್ತೆ. ಹೇಗೆ? By sending the signal and receiving the signal. So these are all called as components of the computer. Okay, the main concept ಹೋಗೋಣ. the last content ಹೋಗೋಣ. ಒಂದನೇ ಚಾಪ್ಟರ್ದು ಏನಪ್ಪ ಅಂದರೆ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್. ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಅಂದ್ರೇನು? ಕಂಪ್ಯೂಟರ್ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಡಿಫ್ರೆಂಟ್ ಆಲ್ಮೋಸ್ಟ್ ಯಾವುದೇ ಫೀಲ್ಡ್ ಉಳಿದಿಲ್ಲ, ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾನೇ ಇದ್ದಾರೆ. ಅದರಲ್ಲಿ ಮೇಜರ್ ಫೀಲ್ಡ್ಸ್ ಯಾವ ಇದ್ದಾವೆ, ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡಿ, ಬಿಸ್ನೆಸ್ಸಲ್ಲಿ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಕಂಪ್ಯೂಟರ್ ಇಸ್ ಯೂಸ್ಡ್ ಇನ್ ದಿ ಬಿಸ್ನೆಸ್ ಆರ್ಗನೈಜೇಷನ್ಸ್. ಎಲ್ಲ ಬಿಸ್ನೆಸ್ ಆರ್ಗನೈಜೇಷನ್ನ ಯೂಸ್ ಮಾಡ್ತಾರೆ. ರೀಸನ್ ಇಷ್ಟೇ: ಫಾರ್ ಪೇರೋಲ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಬಜೆಟಿಂಗ್ ಮಾಡೋಕ್ಕೆ, ಸೇಲ್ಸ್ ರಿಪೋರ್ಟ್ ಆರ್ ಸೇಲ್ಸ್ ಅನಾಲಿಸಿಸ್ ಮಾಡೋಕ್ಕೆ, ಫೈನಾನ್ಷಿಯಲ್ ಫೋರ್ಕಾಸ್ಟ್ ಮಾಡೋಕ್ಕೆ, ಫೈನಾನ್ಷಿಯಲ್ ಸ್ಟಡಿ ಮಾಡೋಕ್ಕೆ, ಮತ್ತು ಮ್ಯಾನೇಜಿಂಗ್ ಎಂಪ್ಲಾಯ್ದು ಡಾಟಾಬೇಸ್ ಮ್ಯಾನೇಜ್ ಮಾಡೋಕ್ಕೆ, ಮೇಂಟೆನೆನ್ಸ್ ಆಫ್ ಸ್ಟಾಕ್ ಅನಾಲಿಸಿಸ್ ಮಾಡೋಕ್ಕೂ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಅದರಲ್ಲಿ ಅದ್ರ ರಿಲೇಟೆಡ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಬಿಸ್ನೆಸ್ಸಲ್ಲಿ ಕಂಪ್ಯೂಟರ್ ಅವಶ್ಯಕತೆ ಇದೆ. ಸೆಕೆಂಡ್, ಸೈಂಟಿಫಿಕ್ ರಿಸರ್ಚ್. ಸೈಂಟಿಫಿಕ್ ಏನೋ ರಿಸರ್ಚ್ ಮಾಡಬೇಕಂದ್ರೆ ನಾವು ಕಂಪ್ಯೂಟರ್ಸ್ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿರೋ ಪ್ರಕಾರ ಸೈಂಟಿಫಿಕ್ ರಿಸರ್ಚ್ ವಾಸ್ ದಿ ಫಸ್ಟ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್, ಆಸ್ ದಿ ಕಂಪ್ಯೂಟರ್ ವಾಸ್ ಫಸ್ಟ್ ಯೂಸ್ಡ್ ಟು ಪರ್ಫಾರ್ಮ್ ದಿಸ್ ಜಾಬ್, ದಟ್ ಈಸ್ ಸೈಂಟಿಫಿಕ್ ರಿಸರ್ಚ್. ನೋಡಿ, ಫಸ್ಟ್ ಟೈಮ್ ಕಂಪ್ಯೂಟರ್ ಬಂದಾಗ, ಇವನ್ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಬಂದಾಗ ಓನ್ಲಿ ಸೈಂಟಿಫಿಕ್ಕೇ ಯೂಸ್ ಮಾಡಿದ್ದಾರೆ, ಅದು ಕಮರ್ಷಿಯಲಾಗಿ ಕೊಟ್ಟಿದ್ದಿಲ್ಲ. ಇನ್ನೂ ಆದರೂ ಕಂಪ್ಯೂಟರ್ಸ್ ನಾವು ಸೈಂಟಿಫಿಕ್ ರಿಸರ್ಚಲ್ಲಿ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಓಕೆ, ಕಂಪ್ಯೂಟರ್ಸ್ ಕಂಟ್ರೋಲ್ಡ್ robots must be used in all those areas. ಎಲ್ಲ ಮೀನ್ಸ್ ರೋಬೋಟಿಕ್ಸ್ ಸಂಬಂಧಪಡುವಂಥ ಏರಿಯಾಸಲ್ಲಿ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ವೇರ್ ದೇರ್ ಇಸ್ ಡೇಂಜರ್ ಟು ಹ್ಯೂಮನ್ ಬೀಯಿಂಗ್ಸ್, ಸಚ್ ಆ್ಯಸ್ ಸ್ವಲ್ಪ ಡೇಂಜರ್ ಏರಿಯಾಸಲ್ಲಿ ಅಲ್ಲಿನೂ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡತ್ತೀವಿ. ಸಚ್ ಆ್ಯಸ್ ಇನ್ ನ್ಯೂಕ್ಲಿಯರ್ ರಿಸರ್ಚ್ ಆಗಿರ್ಬೋದು, ಡೀಪ್ ಸಿ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಅಂಥಲ್ಲೆಲ್ಲ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಸ್ಪೆಷಲಿ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಪ್ಲಿಕೇಶನ್ ನೋಡೋಣ. ಇನ್ಶೂರೆನ್ಸ್. ಓಕೆ, ಎಲ್ಲ ಇನ್ಶೂರೆನ್ಸ್ ಕಂಪ್ನೀಸಲ್ಲಿ ನಾವು ಕಂಪ್ಯೂಟರ್ ಯೂಸ್ ಮಾಡಬೇಕಾಗುತ್ತೆ. ಇನ್ಶೂರೆನ್ಸ್ ಕಂಪ್ನೀಸ್ ಆರ್ ಕೀಪಿಂಗ್ ಆಲ್ ರೆಕಾರ್ಡ್ಸ್ ಅಪ್ ಟು ಡೇಟ್ ವಿತ್ ದಿ ಹೆಲ್ಪ್ ಆಫ್ ದಿ ಕಂಪ್ಯೂಟರ್ಸ್ ಮುಖಾಂತರ ಎಲ್ಲ ಕನ್ಸ್ಯೂಮರ್ದು ಕಂಪ್ಲೀಟ್ ರೆಕಾರ್ಡ್ನ ಸ್ಟೋರ್ ಮಾಡೋಕ್ಕೆ ಕಂಪ್ಯೂಟರ್ ಬೇಕಾಗುತ್ತೆ. ಅಲ್ಲಿನೂ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಇನ್ಶೂರೆನ್ಸ್ ಕಂಪ್ನೀಸ್ ಆರ್ ಮೇಂಟೈನಿಂಗ್ ಅ ಡಾಟಾಬೇಸ್ ಆಫ್ ಆಲ್ ಕ್ಲೈಂಟ್ಸ್ ಅಂದರೆ ಕಸ್ಟಮರ್ಸ್ ಅನ್ಬೋದು, ಇಲ್ಲಿ ಕನ್ಸ್ಯೂಮರ್ಸ್ ಅಂತ ಕರಿಬೋದು. ವಿತ್ ಇನ್ಫಾರ್ಮೇಷನ್ ಶೋಯಿಂಗ್, ಯಾವ ಇನ್ಫಾರ್ಮೇಷನ್ಗೋಸ್ಕರ, like procedure to continue with policies, starting date of the policies, next due installment of a policy, maturity date, interest due, survival benefits and bonus.
ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನು ಆ ಡಾಟಾಬೇಸಲ್ಲಿ ಸಿಸ್ಟಮೆಟಿಕ್ ಆಗಿ ಸ್ಟೋರ್ ಮಾಡುತ್ತೆ ಕಂಪ್ಯೂಟರು. ಅಲ್ಲಿ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ದ್ಯಾಟ್ ಈಸ್ ಇನ್ಶೂರೆನ್ಸ್ ಮೀನ್ಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಜುಕೇಷನ್. ಓಕೆ, ಮೇಜರ್ ಪ್ಲೇಸ್ ದ್ಯಾಟ್ ಈಸ್ ಎಜುಕೇಷನಲ್ಲಿ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾ ಏನು ಮಾಡ್ತಾ ಇದ್ದೀನಿ, ವಾಟ್ ಎವರ್ ಐ ಆಮ್ ಡೂಯಿಂಗ್, ಐ ಆಮ್ ಪ್ರೊವೈಡಿಂಗ್ ಸಮ್ ಇನ್ಫಾರ್ಮೇಷನ್ ಟು ದಿ ವ್ಯೂವರ್ಸ್ ಆ್ಯಂಡ್ ದಿಸ್ ಇಸ್ ಒನ್ ಕೈಂಡ್ ಆಫ್ ಎಜುಕೇಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಥ್ರೂ ದಿ ಯೂಟ್ಯೂಬ್ ಆ್ಯಂಡ್ ಅದನ್ನು ಒಂದು ಅಪ್ಲಿಕೇಶನ್ ನಾವು ಥ್ರೂ ಕಂಪ್ಯೂಟರ್ಸ್ ಮುಖಾಂತರ ಮಾಡ್ತೀವಿ. ವಿ ಕ್ಯಾನ್ ಆಲ್ಸೋ ಯೂಸ್ ಯುವರ್ ಕಂಪ್ಯೂಟರ್ ಸಿಸ್ಟಮ್ ಟು ಎಜುಕೇಟ್ yourself through audio, video or images etc. Nowadays there are thousands of websites available over the internet that are ready to deliver education for free in almost every subjects. ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟಲ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಎಷ್ಟು ವೆಬ್ಸೈಟ್ಸ್ ಇದೆ. ದ ಕಾಮನ್ ವೆಬ್ಸೈಟ್ಸ್ ಫಾರ್ ಲರ್ನರ್ಸ್ ಯೂಟ್ಯೂಬ್ ಇದೆ. ಅದನ್ನು ಬಿಟ್ಟು ಹಲವಾರು ಪರ್ಸನಲ್ಸ್ ವೆಬ್ಸೈಟ್ಸ್ ಇದೆ. ಸೊ ಅಲ್ಲಿ ನೀವು ಹೋಗಿ ಕಲಿಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ದ ಕಂಪ್ಯೂಟರ್ಸ್ ಆರ್ ಬೀಯಿಂಗ್ ಯೂಸ್ ಇರುತ್ತಂದರೆ ಎಜುಕೇಷನ್ ಅಂತ ಹೇಳ್ಬೋದು. ಎಜುಕೇಷನಲ್ಲಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಾರ್ಕೆಟಿಂಗ್. Computers are being used in the marketing field. In the marketing, the uses of the computers are following: advertisement ಮಾಡಬೇಕಾದ್ರೆ, ಹೋಮ್ ಶಾಪಿಂಗ್ ಆ್ಯಂಡ್ ಇ ಕಾಮರ್ಸ್ ಸರ್ವಿಸಸ್. ನವಡೇಸ್ ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಮಾಡೋದಾಗಲಿ, ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಬರ್ತಾ ಇದ್ದಾರೆ, ಆನ್ಲೈನ್ ಮಾರ್ಕೆಟಿಂಗ್ ಬರ್ತಾ ಇದ್ದಾರೆ. ಅಲ್ಲಿ ಕಂಪ್ಯೂಟರ್ಸ್ ಯೂಸ್ ಆಗುತ್ತೆ. ಹೋಮ್ ಶಾಪಿಂಗ್ ಮತ್ತು ಮನೇಲಿ ಕೂತ್ಕೊಂಡು ಶಾಪ್ ಮಾಡಬೇಕಂದ್ರೆ ಆ್ಯಂಡ್ ಮನೇಲಿ ಕೂತ್ಕೊಂಡು ಬಾಯ್ ಮತ್ತು ಸೆಲ್ ಮಾಡಬೇಕಂದ್ರೆ ಇ ಕಾಮರ್ಸ್ ಪೋರ್ಟಲ್ಸ್ ಎಲ್ಲ ನಾವು ಕಂಪ್ಯೂಟರ್ಸ್ ಮುಖಾಂತರ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್. ದ್ಯಾಟ್ ಈಸ್ ವಾಟ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಹೆಲ್ತ್ ಕೇರ್. ಕಂಪ್ಯೂಟರ್ ಹೆಲ್ತ್ ಕೇರಲ್ಲಿ ಯೂಸ್ ಮಾಡ್ತಾರೆ. ನೋಡಿ, ಕಂಪ್ಯೂಟರ್ಸ್ ಹ್ಯಾವ್ ಬಿಕಮ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಹಾಸ್ಪಿಟಲ್ಸ್, ಲ್ಯಾಬ್ಸ್ ಆ್ಯಂಡ್ ಡಿಸ್ಪೆನ್ಸರೀಸ್. ದೇ ಆರ್ ಬೀಯಿಂಗ್ ಯೂಸ್ಡ್ ಇನ್ ದಿ ಹಾಸ್ಪಿಟಲ್ಸ್ ಟು ಕೀಪ್ ದಿ ರೆಕಾರ್ಡ್ ಆಫ್ ಪೇಷಂಟ್ಸ್ ಆ್ಯಂಡ್ ಮೆಡಿಸಿನ್ಸ್ದು ರೆಕಾರ್ಡ್ ಆಗಲಿ, ಸಿಸ್ಟಮೆಟಿಕ್ ಪೇಷಂಟ್ಸ್ ರೆಕಾರ್ಡ್ ಆಗಲಿ ಮೇಂಟೈನ್ ಮಾಡೋಕ್ಕೆ ಕಂಪ್ಯೂಟರ್ ಬೇಕು. ಇಟ್ ಈಸ್ ಆಲ್ಸೋ ಯೂಸ್ ಇನ್ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್, ಲೈಕ್ ಡಯಾಗ್ನೋಸಿಂಗ್ ಡಿಫ್ರೆಂಟ್ ಡಿಸೀಸಸ್ ಆ್ಯಂಡ್ ಇ ಸಿ ಜಿ, ಇ ಜಿ, ಅಲ್ಟ್ರಾಸೌಂಡ್ ಆ್ಯಂಡ್ ಸಿ ಟಿ ಸ್ಕ್ಯಾನ್ಸ್ ಇಂಥಲ್ಲೆಲ್ಲ ನಾವು ಏನು ಯೂಸ್ ಮಾಡ್ತೀವಿ, ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಮೇಜರ್ ಫೀಲ್ಡ್ ಹೇಳಬೇಕಪ್ಪ ಅಂದರೆ ಮೇಜರ್ ಫೀಲ್ಡ್ಸ್ ಆಫ್ ಹೆಲ್ತ್ ಕೇರ್ ಇನ್ ವಿಚ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಅಂದಾಗ ನಾವು ಡಯಾಗ್ನೋಸ್ಟಿಕ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ, ಲ್ಯಾಬ್ ಡಯಾಗ್ನೋಸ್ಟಿಕ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ, ಪೇಷಂಟ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾರೆ, ಫಾರ್ಮಾ ಇನ್ಫಾರ್ಮೇಷನ್ ಸಿಸ್ಟಮ್, ಫಾರ್ಮೆಟಿಕಲ್ ಅಂದರೆ ಮೆಡಿಕಲ್ಗೆ ಸಂಬಂಧಪಡುವಂಥ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡೋಕ್ಕೆ, ಮತ್ತು ಸರ್ಜರಿ ಇನ್ಫಾರ್ಮೇಷನ್ನು ರೆಕಾರ್ಡ್ ಮಾಡೋಕ್ಕೆ, ರಿಪೋರ್ಟ್ ಜನ್ರೇಟ್ ಮಾಡೋಕ್ಕೆ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಅಗೇನ್ ಒನ್ ಆಫ್ ದಿ ಮೇಜರ್ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಅಂದ್ರೆ ನಾವು ಹೆಲ್ತ್ ಕೇರ್ ಅಂದರೆ ತಪ್ಪಾಗಲ್ಲ. ಆಲ್ಮೋಸ್ಟ್ ಈಚ್ ಆ್ಯಂಡ್ ಎವ್ರಿ ಈಸ್ ಅ ಮೇಜರ್ ಅಪ್ಲಿಕೇಶನ್. ಕಂಪ್ಯೂಟರ್ಸ್ ಇಲ್ಲಾಂದ್ರೆ ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲಿ ನಾವು ಕಂಪ್ಯೂಟರ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ನಾನು ಮೇಜರ್ ಅಪ್ಲಿಕೇಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಗೇನ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಇಂಜಿನಿಯರಿಂಗ್ ಡಿಸೈನ್. ಎಸ್, ಕಂಪ್ಯೂಟರ್ಸ್ ಆರ್ ವೈಡ್ಲಿ ಯೂಸ್ಡ್ ಫಾರ್ ಇಂಜಿನಿಯರಿಂಗ್ ಪರ್ಪಸ್. ಇಂಜಿನಿಯರಿಂಗ್ ಪರ್ಪಸಲ್ಲಿ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಿದ್ವಿ. ಒನ್ ಆಫ್ ದಿ ಮೇಜರ್ ಏರಿಯಾ ಅಂದರೆ ಕ್ಯಾಡ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಎಡಿಟ್ ಡಿಸೈನ್. ಕ್ಯಾಡ್ಗೆ ಸಂಬಂಧಪಡುವಂಥ ಹಲವಾರು ಸಾಫ್ಟ್ವೇರ್ಸ್ ಇದೆ. ಆ ಎಲ್ಲ ಸಾಫ್ಟ್ವೇರಲ್ಲಿ ನಾವು ಅಡ್ವಾನ್ಸ್ ಒಂದು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡೋಕ್ಕೆ, ಕ್ವಿಕ್ ಡಿಸೈನ್ ಮಾಡೋಕ್ಕೆ ಆ್ಯಂಡ್ ಕರೆಕ್ಟ್ ಡಿಸೈನ್ ಮಾಡೋಕ್ಕೆ ನಾವು ಎಷ್ಟು ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಅವೆಲ್ಲ ಸಾಫ್ಟ್ವೇರ್ಸ್ ಥ್ರೂ ಕಂಪ್ಯೂಟರ್ಸ್ ಮುಖಾಂತರನೇ ಆಪ್ರೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ದ್ಯಾಟ್ ಪ್ರೊವೈಡ್ಸ್ ಕ್ರಿಯೇಷನ್ ಆ್ಯಂಡ್ ಮಾಡಿಫಿಕೇಷನ್ ಆಫ್ ಇಮೇಜಸ್ ಆ್ಯಂಡ್ ಸಮ್ ಆಫ್ ದಿ ಫೀಲ್ಡ್ಸ್ ಆರ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅನ್ಬೋದು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಕರ್ಬೋದು. ಓಕೆ, ಒಂದು ಸ್ಟ್ರಕ್ಚರಲ್ ಏನೇನು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು ಅಂದರೆ ಸ್ಟ್ರಕ್ಚರಲ್ ಕಾಂಪೊನೆಂಟ್ ಏನೇನು ಯೂಸ್ ಆಗುತ್ತೆ, ಇಂಡಸ್ಟ್ರಿಯಲ್ ಏನೇನು ಯೂಸ್ ಆಗುತ್ತೆ, ಇಂಡಸ್ಟ್ರಿಯಲ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮೀನ್ಸ್ CIM ಮಾಡಬೇಕಂದ್ರೆ, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ ಮಾಡಬೇಕಾದ್ರೆ, ಮೆಕ್ಯಾನಿಕಲ್ ಮಷಿನ್ಸ್ ಮಾಡಬೇಕಾದ್ರೆ, ಇಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆಗಲಿ, ವರ್ಕ್ ಬೆಂಚ್ ಕನೆಕ್ಟ್ ಮಾಡೋದಾಗಲಿ, ಒಂದು ಎಲೆಕ್ಟ್ರಿಕಲ್ ಪ್ಲ್ಯಾನ್ ಮಾಡೋದಾಗಲಿ, ಅಲ್ಲೆಲ್ಲ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡಲೇಬೇಕು ಆ ಸಾಫ್ಟ್ವೇರ್ಸ್ನ ಯೂಸ್ ಮಾಡಬೇಕಂದ್ರೆ. ಅಗೇನ್ ಇಟ್ ಈಸ್ ಆಲ್ಸೋ ಅ ಮೇಜರ್ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಎಂಟರ್ಟೈನ್ಮೆಂಟ್. Nowadays, the most of the persons are using computers for the entertainment purpose. ನೋಡಿ, ಇದೊಂದು ಕಾಮನ್ ಪರ್ಪಸ್ ಆಗಿಬಿಟ್ಟಿದೆ. ಎಲ್ಲರೂ ಕಂಪ್ಯೂಟರ್ ಯೂಸ್ ತೊಗೋತಾ ಇದ್ದಾರೆ. ದಿ ರೀಸನ್ ಎಷ್ಟು ಜನ ಎಂಟರ್ಟೈನ್ಮೆಂಟ್ಗೂ ಕಂಪ್ಯೂಟರ್ ಯೂಸ್ ಆಗ್ತಾ ಇದೆ. ಹೇಗೆ? ಸಚ್ ಆಸ್ ವಾಚಿಂಗ್ ಮೂವಿ, ವಾಚಿಂಗ್ ವಿಡಿಯೋಸ್, ಲಿಸ್ನಿಂಗ್ ಟು ಸಾಂಗ್ಸ್, ದೆನ್ ಫೋಟೋಸ್, ಅನಿಮೇಷನ್ಸ್, ಇವೆಲ್ಲ ಪ್ರೊಸೆಸ್ ಮಾಡೋಕ್ಕೆ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಸ್ಪೆಷಲಿ ಈಗ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಅಗೇನ್ ಇಟ್ ಈಸ್ ಆಲ್ಸೋ ಅ ಮೇಜರ್ ಆ್ಯಂಡ್ ದಿ ಕಾಮನ್ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ಬೋದು. Next, communication. Yes, so communication is a way to convey a message, an idea, picture or a speech that is received and understood clearly and correctly.
ನೋಡಿ ಕಮ್ಯುನಿಕೇಷನ್, ದ ಮೇನ್ ಪರ್ಪಸ್ ಆಫ್ ನೆಟ್ವರ್ಕಿಂಗ್ ಅಂತ ಕೇಳಿದ್ರೆ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ನೆಟ್ವರ್ಕ್ ಮಾಡೋದಂಥ ಪರ್ಪಸೇ ಬಂದುಬಿಟ್ಟು ಕಮ್ಯುನಿಕೇಷನು. ಈ ಕಮ್ಯುನಿಕೇಷನ್ ಆಗಬೇಕಂದ್ರೆ ಅಗೇನ್ ಕಂಪ್ಯೂಟರ್ ಬೇಕು. ಸೊ ಸಮ್ ಮೇನ್ ಏರಿಯಾಸ್ ಇನ್ ದಿಸ್ ಕ್ಯಾಟಗರಿ ತಂದಾಗ ಇಮೇಲ್ ಆಗಲಿ, ಚಾಟಿಂಗ್, ಯೂಸ್ನೆಟ್, FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಟೆಲ್ನೆಟ್ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಬೇಕಂದ್ರೂ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಒನ್ ಆಫ್ ದಿ ಬೆಸ್ಟ್ ವೇ ಟು ಫಾರ್ ದಿ ಪರ್ಪಸ್ ಆಫ್ ಕಮ್ಯುನಿಕೇಷನ್ ವಿ ನೀಡ್ ಟು ಯೂಸ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಅಗೇನ್ ಇಟ್ ಇಸ್ ಆಲ್ಸೋ ಮೇಜರ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಬ್ಯಾಂಕ್ಸ್, ಎಸ್, ದ ಬ್ಯಾಂಕ್ಸ್ ಆರ್ ದಿ ಪ್ಲೇಸ್ ವೇರ್ there is continuous uses of the computer, or we can say that banks are the major users of the computer. ಜಾಸ್ತಿ ಯೂಸ್ ಮಾಡುವಂಥ ಜನ ಯಾರಪ್ಪ ಬ್ಯಾಂಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ರೆಕಾರ್ಡ್ಸ್ನ ಮೇಂಟೈನ್ ಮಾಡಬೇಕಲ್ಲ. ಎಕ್ಸಾಂಪಲ್ ನೋಡಿ, ATM, ಆಟೋಮೆಟಿಕ್ ಟೆಲ್ಲರ್ ಮೆಷಿನ್. ಇನ್ ಬ್ಯಾಂಕ್ಸ್ ಆಲ್ ಇನ್ಫಾರ್ಮೇಷನ್ ಸಚ್ ಆಸ್ ಅಕೌಂಟ್ ಹೋಲ್ಡರ್ ಡೀಟೇಲ್ಸ್, ಡಿಪಾಸಿಟ್ಸ್, ವಿಡ್ರಾಲ್ಸ್, ಇಂಟ್ರೆಸ್ಟ್ ಎಕ್ಸೆಟ್ರಾ ಆರ್ ಮ್ಯಾನೇಜ್ಡ್ ಬೈ ಕಂಪ್ಯೂಟರ್ಸ್. ಸೊ ಎಷ್ಟು ಡೀಟೇಲ್ಸ್ ಇರುತ್ತೆ ಒಂದು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ನಿಮ್ಗೆ ಗೊತ್ತು. ಒಂದೊಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕು. ಸೊ ಡಿಪಾಸಿಟ್ಸ್ ಎಷ್ಟಿದೆ, ಅಕೌಂಟ್ಸ್ ಎಷ್ಟಿದೆ, ಅವ್ರು FD ಏನು ಮಾಡಿದ್ದಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾ ಅದು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಅಂಥ ಪ್ಲೇಸಲ್ಲಿ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಅಗೇನ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ಬೋದು. ನೆಕ್ಸ್ಟ್, ಗೌರ್ಮೆಂಟ್. ಎಸ್, ಗೌರ್ಮೆಂಟ್ ಕಂಪ್ಯೂಟರ್ ಯೂಸ್ ಮಾಡಬೇಕಾಗುತ್ತೆ. ಯಾವ ಟೈಮಲ್ಲಿ ನೋಡಿ, ಕಂಪ್ಯೂಟರ್ಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಗೌರ್ಮೆಂಟ್ ಸರ್ವಿಸ್. ಸಮ್ ಮೇಜರ್ ಫೀಲ್ಡ್ ಇನ್ ದಿ ಕ್ಯಾಟಗರೀಸ್ ಅಂದರೆ ಬಜೆಟ್ಸ್ ಮಾಡಬೇಕಾದ್ರೆ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬೇಕಾಗುತ್ತೆ. ಲೈನ್ ಕಂಪ್ಯೂಟೇಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ರೇಷೋ, ಕಂಪ್ಯೂಟರೈಸೇಷನ್ ಆಫ್ ವೋಟರ್ ಲಿಸ್ಟ್, ಕಂಪ್ಯೂಟರೈಸೇಷನ್ ಆಫ್ ಪ್ಯಾನ್ ಕಾರ್ಡ್ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಡಾಟಾಬೇಸ್ ಹೋಲ್ಡ್ ಮಾಡಬೇಕಂದ್ರೆ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಕಂಪ್ಯೂಟರ್. ಇದು ಭಾಳ ಕಡಿಮೆ ಇನ್ಫಾರ್ಮೇಷನ್ ಇದೆ. ಡಾಟಾಬೇಸ್ ಅಂದ ತಕ್ಷಣ ಭಾಳ ಬೇರೆ ಬೇರೆ ಥರ ಡಾಟಾಬೇಸ್ ಇರುತ್ತೆ. ಆ ಎಲ್ಲ ಥರ ಡಾಟಾಬೇಸ್ ಮೇಂಟೈನ್ ಮಾಡೋಕ್ಕೆ ಕಂಪ್ಯೂಟರ್ ಅವಶ್ಯಕತೆ ಇದೆ. ಅಗೇನ್ ಇಟ್ ಈಸ್ ಮೇಜರ್ ರೋಲ್, ಮೇಜರ್ ಅಪ್ಲಿಕೇಶನ್ ಅಂದರೆ ಗೌರ್ಮೆಂಟ್ ಅಂತ ಹೇಳ್ಬೋದು. ದ ಬುಕ್ ಪಬ್ಲಿಷಿಂಗ್. ಓಕೆ, ಈಗೆಲ್ಲ ಬುಕ್ಸ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ, ಬುಕ್ಸ್ನ ಡಿಸೈನ್ ಮಾಡ್ತಾ ಇದ್ದಾರೆ. ನೋಡೋಣ, ಬುಕ್ ಪಬ್ಲಿಷಿಂಗ್ ಬಿಕಮ್ಸ್ ಆ್ಯನ್ ಈಸಿ ಟಾಸ್ಕ್ ವಿತ್ ದಿ ಯೂಸ್ ಆಫ್ ಕಂಪ್ಯೂಟರ್. ಈಗ ಬುಕ್ ಪಬ್ಲಿಷಿಂಗ್ ಭಾಳ ಈಸಿ ಆಗಿಬಿಟ್ಟಿದೆ. ಹೇಗೆ? ದ ಬುಕ್ ಪಬ್ಲಿಷರ್ ಆರ್ ಆಲ್ಸೋ ಯೂಸಿಂಗ್ DTP, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡಾಕತ್ತಾರೆ. MS Word ಟು ಪಬ್ಲಿಷ್ ದೇರ್ ಬುಕ್ಸ್. ಲೈಕ್ DTP ಹಲವಾರು ಸಾಫ್ಟ್ವೇರ್ಸ್ ಬರುತ್ತೆ. ಪೇಜ್ ಮೇಕರ್ ಆಗಿರ್ಬೋದು, ಕೊರಲ್ಡ್ರಾ ಆಗಿರ್ಬೋದು, ಒಂದು ಸಿಸ್ಟಮೆಟಿಕ್ ಕವರ್ ಪೇಜ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಬುಕ್ಸ್ನ ಡಿಫ್ರೆಂಟ್ ಸ್ಟೈಲ್ಸ್ನ ಯೂಸ್ ಮಾಡ್ತಾರೆ, ಇಮೇಜ್ ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು ಸಿಸ್ಟಮೆಟಿಕ್, ಒಂದು ವೈಲ್ಡ್ ಕ್ವಾಲಿಟಿ ಬುಕ್ನ ರೆಡಿ ಮಾಡಬೇಕಂದ್ರೆ ಅಲ್ಲಿ 100% ಕಂಪ್ಯೂಟರ್ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಇದನ್ನು ಕೂಡ ಒಂದು ಮೇಜರ್ ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ಬೋದು. Games, and finally I'll tell about games. Nowadays the people are using computers most of the time to play games. ಜಾಸ್ತಿ ಜನ ಗೇಮ್ಸ್ ಆಡೋಕೆ ಯೂಸ್ ಮಾಡ್ತಿರ್ತಾರೆ. ಫಾರ್ ಆನ್ಲೈನ್ ಗೇಮ್ಸ್ ಟು ಪ್ಲೇ ಆ್ಯಂಡ್ ಯು ಮಸ್ಟ್ ಹ್ಯಾವ್ ದಿ ಇಂಟರ್ನೆಟ್ ಕನೆಕ್ಟಿವಿಟಿ, ವೆರಸ್ ಫಾರ್ ಆಫ್ಲೈನ್ ಗೇಮ್ಸ್ ಯು ಕ್ಯಾನ್ ಸ್ಟಾರ್ಟ್ ವಿತೌಟ್ ಎನಿ ಇಂಟರ್ನೆಟ್ ಕನೆಕ್ಟಿವಿಟಿ. ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಇಲ್ಲಾರ್ದೆ ನೀವು ಸಮ್ ಗೇಮ್ಸ್ ಆಡ್ಬೋದು. ಹಾಗೆ ಆನ್ಲೈನ್ ಏನಾದರೂ ಗೇಮ್ಸ್ ಆಡಬೇಕಂದ್ರೆ ವಿತ್ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ, ಗೇಮ್ಸ್ನ ಆಡ್ಬೋದು. ಸೊ ಆಲ್ಮೋಸ್ಟ್ ನೋಡಿ, ಕಂಪ್ಯೂಟರ್ಸ್ ಎಲ್ಲ ಫೀಲ್ಡಲ್ಲಿ ನಾನು ಹೇಳಿದ್ದೀನಿ. ಈಗ ಆಲ್ಮೋಸ್ಟ್ ಮೇಜರ್ ಅಪ್ಲಿಕೇಶನ್ಸ್ ಹೇಳಿದ್ದೀನಿ. ಇದನ್ನು ಬಿಟ್ಟು ಎಲ್ಲ ಫೀಲ್ಡಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ವಿತೌಟ್ ಕಂಪ್ಯೂಟರ್ ವಿ ಕೆನಾಟ್ ಥಿಂಕ್ ಅಬೌಟ್ ಅವರ್ ಲೈಫ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆನೂ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಪ್ರಕಾರ ಮತ್ತು ಎಲ್ಲೆಲ್ಲಿ ನಾವು ಯೂಸ್ ಮಾಡ್ಬೋದು ಕಂಪ್ಯೂಟರ್ ಅಂತ ಅನ್ಕೋತೀರಾ, ಅದನ್ನು ಕೂಡ ಏನಾಗುತ್ತೆ, ಅಪ್ಲಿಕೇಶನ್ ಆಫ್ ದಿ ಕಂಪ್ಯೂಟರ್ ಆಗುತ್ತೆ. ಓಕೆ, ಎನಿಹೌ ದಿಸ್ ಕಂಪ್ಲೀಟ್ಸ್ ದಿಸ್ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಬರೀ ಇದು ವಿಡಿಯೋ ಅಷ್ಟೇ ಕಂಪ್ಲೀಟ್ ಆಗಿಲ್ಲ, ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಚಾಪ್ಟರ್ 1 ಪೂರ್ತಿ ಕಂಪ್ಲೀಟ್ ಆಯಿತು. ಚಾಪ್ಟರ್ 1 ಏನಪ್ಪ ಅಂದರೆ ಇಂಟ್ರಡಕ್ಷನ್ ಟು ಕಂಪ್ಯೂಟರ್. ಆ ಇಂಟ್ರಡಕ್ಷನ್ ಟು ಕಂಪ್ಯೂಟರ್ಗೆ ಸಂಬಂಧಪಡುವಂಥ ಟೋಟಲ್ 6 ವಿಡಿಯೋಸ್ನ ಮಾಡಿದ್ದೀನಿ. ಇದೇ 6th ವಿಡಿಯೋ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡಿ. ಯಾರು ಇನ್ನೂವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂಸ್ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು.